ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಫಿನಾನ್ಷಿಯಲ್ ಇಯರ್ 2024-25ಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ಟ್ಯಾಕ್ಸ್ ಪೇಯರ್ಸ್ ತಮ್ಮ ITRಗಳನ್ನು ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗಳನ್ನು ಫೈಲ್ ಮಾಡಿದ್ದು. ಈ ರೀತಿಯಾಗಿ ಫೈಲ್ ಮಾಡಿದಂತಹ ITRಗಳನ್ನು IT ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ಎಲ್ಲವನ್ನು ಪ್ರೊಸೆಸ್ ಮಾಡಿದೆ. ಮತ್ತು ಟ್ಯಾಕ್ಸ್ ಪೇಯರ್ಸ್ ಏನಾದರೂ ರೀಫಂಡ್ ಅಮೌಂಟ್ ಅನ್ನು ಹೊಂದಿದ್ದಾರೆ ಅಂತವರಿಗೆ ವಿತ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ಸಮೇತ IT ಡಿಪಾರ್ಟ್ಮೆಂಟ್ ಪೇ ಮಾಡಿದೆ. ಬಟ್ ಇನ್ನೂ ಲಕ್ಷಾಂತರ ಟ್ಯಾಕ್ಸ್ ಪೇಯರ್ಸ್ಗಳ ITRಗಳು ಪ್ರೊಸೆಸಿಂಗ್ ಸ್ಟೇಜ್ ನಲ್ಲಿ ಬಾಕಿ ಇದ್ದು, ಈ ಟ್ಯಾಕ್ಸ್ ಪೇಯರ್ಸ್ಗಳು ತಮ್ಮ ITRಗಳನ್ನು ಪ್ರೊಸೆಸ್ ಮಾಡಲು ಮತ್ತು ರಿಫಂಡ್ ಅಮೌಂಟಿಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ. ಸೊ ಬನ್ನಿ, ಹಾಗಾದ್ರೆ ಫ್ರೆಂಡ್ಸ್, ಯಾಕೆ ಇನ್ನೂ ಲಕ್ಷಾಂತರ ITRಗಳು ಪ್ರೊಸೆಸಿಂಗ್ ಆಗಿಲ್ಲ? ಯಾಕೆ IT ಡಿಪಾರ್ಟ್ಮೆಂಟ್ ಈ ವರ್ಷ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಿದೆ? ಯಾಕೆ ಫೈನಾನ್ಷಿಯಲ್ ಇಯರ್ 2024-25ಗೆ ಸಂಬಂಧಪಟ್ಟಂತ ರಿಫಂಡ್ ಅಮೌಂಟ್ ಡಿಲೇ ಆಗ್ತಿದೆ? ಈ ರೀತಿ ಡಿಲೇ ಆಗಲು ಕಾರಣಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ. ಓಕೆ, ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಯಾಕೆ ರಿಫಂಡ್ ಅಮೌಂಟ್ ಡಿಲೇ ಆಗ್ತಿದೆ? ವೈ ಈಸ್ ದಿ ITR ರಿಫಂಡ್ ಡಿಲೇಡ್ ದಿಸ್ ಇಯರ್? ವಾಟ್ ಆರ್ ದ ರೀಸನ್ಸ್ ಅಂತ ನೋಡೋಣ. ಫ್ರೆಂಡ್ಸ್, ಆಸ್ ಪರ್ ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡೇಟಾ, ಫೈನಾನ್ಷಿಯಲ್ ಇಯರ್ 2024-25ಗೆ ಸಂಬಂಧಪಟ್ಟಂತೆ ಸರಿಸುಮಾರು 14 ಕೋಟಿ ಜನರು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಸರಿಸುಮಾರು 9 ಕೋಟಿ ಜನರು ತಮ್ಮ ITRಗಳನ್ನ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗಳನ್ನ ಫೈನಾನ್ಷಿಯಲ್ ಇಯರ್ 2024-25ಗೆ ಸಂಬಂಧಪಟ್ಟಂತೆ ಅಂದರೆ ಅಸೆಸ್ಮೆಂಟ್ ಇಯರ್ 2025-26ಗೆ ಸಂಬಂಧಪಟ್ಟಂತೆ ತಮ್ಮ ITRಗಳನ್ನ ಫೈಲ್ ಮಾಡಿದ್ದಾರೆ. ಇನ್ನು ಈ ರೀತಿಯಾಗಿ ಫೈಲ್ ಮಾಡಿದಂತಹ ITRಗಳಲ್ಲಿ ಸರಿಸುಮಾರು 8,70,00,000 ITRಗಳನ್ನ ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಗಳನ್ನ ವೆರಿಫಿಕೇಶನ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ವೆರಿಫಿಕೇಶನ್ ಮಾಡಿದಂತಹ ಸರಿಸುಮಾರು 8,70,00,000 ITRಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹತ್ತತ್ರ 8,15,00,000 ITRಗಳನ್ನ ಸಕ್ಸಸ್ಫುಲ್ ಆಗಿ ಪ್ರೊಸೆಸ್ ಮಾಡಿದೆ ಮತ್ತು ಸಂಬಂಧಪಟ್ಟಂತ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ರಿಫಂಡ್ ಅಮೌಂಟ್ ಅನ್ನ ವಿತ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಸಮೇತ ಪೇ ಮಾಡಿದೆ. ಆದಾಗ್ಯೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ನೂ ಸರಿಸುಮಾರು 55,00,000 ITRಗಳನ್ನ ಪ್ರೊಸೆಸ್ ಮಾಡಲಾರದೆ ಬಾಕಿ ಉಳಿಸಿಕೊಂಡಿದೆ ಮತ್ತು ಈ 55,00,000 ITRಗಳು ಇನ್ನೂ ಪ್ರೊಸೆಸಿಂಗ್ ಸ್ಟೇಜ್ನ ಹಂತದಲ್ಲಿವೆ. ಸೊ ಹಾಗಾದ್ರೆ ಇನ್ನು ಯಾಕೆ ಅರ್ಧ ಕೋಟಿಗಿಂತ ಹೆಚ್ಚಿನ ITRಗಳು ಪ್ರೊಸೆಸಿಂಗ್ ಸ್ಟೇಜ್ನ ಹಂತದಲ್ಲಿವೆ ಮತ್ತು ಈ ITRಗಳ ರಿಫಂಡ್ ಅಮೌಂಟ್ ಯಾಕೆ ಡಿಲೇ ಆಗ್ತಿದೆ ಅಂತ ನೋಡುವುದಾದರೆ ಅದಕ್ಕೆ ಮುಖ್ಯ ಕಾರಣ ಹೈ ವ್ಯಾಲ್ಯೂ ರಿಫಂಡ್ ಕ್ಲೇಮ್. ಹೌದು, ಹೆಚ್ಚಿನ ಮೊತ್ತದ ರಿಫಂಡ್ ಅಮೌಂಟ್ ಅನ್ನ ಕ್ಲೇಮ್ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ಗಳು ಏನಾದರೂ ಹೆಚ್ಚಿನ ಮೊತ್ತದ ರಿಫಂಡ್ ಅಮೌಂಟ್ ಅನ್ನ ಕ್ಲೇಮ್ ಮಾಡಿದ್ದಾರೆ, ಅಂತಹ ITRಗಳನ್ನ ಪ್ರೊಸೆಸ್ ಮಾಡಲು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಿದೆ ಮತ್ತು ಈ ರೀತಿಯಾಗಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವುದರಿಂದ ಈ ವರ್ಷ ರಿಫಂಡ್ ಅಮೌಂಟ್ ಡಿಲೇ ಆಗ್ತಿದೆ. ಹಾಗಾದ್ರೆ ಯಾಕೆ IT ಡಿಪಾರ್ಟ್ಮೆಂಟ್ ಹೆಚ್ಚಿನ ಸಮಯವನ್ನ ಈ ವರ್ಷ ತೆಗೆದುಕೊಳ್ಳುತ್ತಿದೆ ಅಂತ ನೋಡುವುದಾದರೆ, ಹೆಚ್ಚಿನ ಮೊತ್ತದ ರಿಫಂಡ್ ಅಮೌಂಟ್ ಅನ್ನ ಕ್ಲೇಮ್ ಮಾಡಿದಂತಹ ITRಗಳನ್ನ ಡೀಟೇಲ್ ಆಗಿ ಚೆಕ್ ಮಾಡಲು ಮತ್ತು ವ್ಯಾಲಿಡೇಟ್ ಮಾಡಲು IT ಡಿಪಾರ್ಟ್ಮೆಂಟ್ಗೆ ಹೆಚ್ಚಿನ ಸಮಯ ಬೇಕಾಗಿದೆ. ಸೊ ಈ ರೀತಿಯಾಗಿ ಡಿಟೇಲ್ ಆಗಿ ಚೆಕ್ ಮಾಡಿದಂತಹ ಮತ್ತು ವ್ಯಾಲಿಡೇಟ್ ಮಾಡಿದಂತಹ ITRಗಳು ವ್ಯಾಲಿಡ್ ಆಗಿದ್ದರೆ ಅಂದರೆ ಕ್ಲೇಮ್ ಮಾಡಿದಂತಹ ಅಮೌಂಟ್ ರಿಫಂಡ್ ಅಮೌಂಟ್ ಜೆನ್ಯೂನ್ ಆಗಿದ್ದರೆ ಅಂತಹ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ರಿಫಂಡ್ ಅಮೌಂಟ್ ವಿತ್ ಇಂಟ್ರೆಸ್ಟ್ ಸಮೇತ IT ಡಿಪಾರ್ಟ್ಮೆಂಟ್ ಪೇ ಮಾಡುತ್ತಿದೆ. ಅದೇ ರೀತಿಯಾಗಿ ಕೆಲವು ಸಂದರ್ಭಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೈ ವ್ಯಾಲ್ಯೂ ರಿಫಂಡ್ ಅಮೌಂಟ್ ಅನ್ನ ಕ್ಲೇಮ್ ಮಾಡಿದಂತಹ ITRಗಳನ್ನ ಡಿಟೇಲ್ ಸ್ಕ್ರೂಟಿನಿಗೆ ಒಳಪಡಿಸುತ್ತಿದೆ. ಸೊ ಈ ರೀತಿಯಾಗಿ ಸ್ಕ್ರೂಟಿನಿಯ ಸಂದರ್ಭದಲ್ಲಿ ಟ್ಯಾಕ್ಸ್ ಪೇಯರ್ಸ್ಗಳಿಂದ ರಿಫಂಡ್ ಅಮೌಂಟ್ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನ IT ಡಿಪಾರ್ಟ್ಮೆಂಟ್ ಪಡೆದುಕೊಳ್ಳುತ್ತಿದೆ ಮತ್ತು ಆ ರೀತಿಯಾಗಿ ಪಡೆದುಕೊಂಡಂತಹ ಡಾಕ್ಯುಮೆಂಟ್ಸ್ಗಳ ಡಿಟೇಲ್ ಚೆಕಿಂಗ್ ಅನ್ನ IT ಡಿಪಾರ್ಟ್ಮೆಂಟ್ ಇಲ್ಲಿ ಮಾಡುತ್ತಿದೆ. ಸೊ ಹಾಗಾಗಿ ಈ ವರ್ಷ ಕೆಲವು ಟ್ಯಾಕ್ಸ್ ಪೇಯರ್ಸ್ಗಳಿಗೆ ರಿಫಂಡ್ ಅಮೌಂಟ್ ಕ್ರೆಡಿಟ್ ಆಗಲು ಡಿಲೇ ಆಗುತ್ತಿದೆ. ಸೊ ಹಾಗಾದ್ರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೆಚ್ಚಿನ ಮೊತ್ತದ ರಿಫಂಡ್ ಅಮೌಂಟ್ ಅನ್ನ ಕ್ಲೇಮ್ ಮಾಡಿದಂತಹ ITRಗಳನ್ನ ಡೀಟೇಲ್ ಆಗಿ ವ್ಯಾಲಿಡೇಟ್ ಮಾಡಲು ಮತ್ತು ಸ್ಕ್ರೂಟಿನಿ ಮಾಡಲು ಮುಖ್ಯ ಕಾರಣ ಫೈಲ್ ಮಾಡಿದಂತಹ ITR ಮತ್ತು ಫಾರ್ಮ್ 16 ನಡುವಿನ ಮಿಸ್ ಮ್ಯಾಚ್ ಅಂದರೆ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ದಿ ಫಾರ್ಮ್ 16 ಅಂಡ್ ಫೈಲ್ಡ್ ITRs. ಹೌದು ಫ್ರೆಂಡ್ಸ್, ಫಾರ್ಮ್ 16 ಮತ್ತು ಸಬ್ಮಿಟ್ ಮಾಡಿದಂತಹ ITRಗಳ ನಡುವಿನ ಮಿಸ್ ಮ್ಯಾಚ್ ದಿಂದಾಗಿ ಈ ವರ್ಷ ರಿಫಂಡ್ ಅಮೌಂಟ್ ಡಿಲೇ ಆಗುತ್ತಿದೆ.
ಸೊ ಹಾಗಾದರೆ ಫಾರ್ಮ್ 16 ಮತ್ತು ಸಬ್ಮಿಟ್ ಮಾಡಿದಂತಹ ITR ಗಳ ನಡುವಿನ ಮಿಸ್ ಮ್ಯಾಚ್ ಏನು ಅಂತ ನೋಡುವುದಾದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಏನಾದರೂ ತಮ್ಮ ITR ಗಳನ್ನ ಸಬ್ಮಿಟ್ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಪಡೆಯಲು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ವಿವಿಧ ರೀತಿಯ ಸೆಕ್ಷನ್ಗಳಲ್ಲಿ ತಾವು ಮಾಡಿದಂತಹ ಇನ್ವೆಸ್ಟ್ಮೆಂಟ್ ಮತ್ತು ಡಿಡಕ್ಷನ್ಸ್ ಗಳನ್ನ ಕ್ಲೇಮ್ ಮಾಡಿದ್ದಾರೆ ಮತ್ತು ಆ ರೀತಿಯಾಗಿ ಕ್ಲೇಮ್ ಮಾಡಿದಂತಹ ಡಿಟೇಲ್ಸ್ಗಳು ಫಾರ್ಮ್ 16 ನಲ್ಲಿ ರೆಕಾರ್ಡ್ ಆಗಿರಲಿಲ್ಲ ಅಂದರೆ ಅಂತಹ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತಹ ITR ಗಳನ್ನ ಡಿಟೇಲ್ ವ್ಯಾಲಿಡೇಷನ್ ಮತ್ತು ಸ್ಕ್ರೂಟಿನಿಗೆ ಒಳಪಡಿಸುತ್ತದೆ. ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ದ ವಿವಿಧ ರೀತಿಯ ಸೆಕ್ಷನ್ಗಳಾದಂತಹ ATC, ATCCD, ATD, ATE, ATG, ATU ಮತ್ತು ಹೋಮ್ ಲೋನ್ ಮತ್ತು ಮನೆ ಬಾಡಿಗೆಗಳನ್ನ ಹೆಚ್ಚಿನ ಟ್ಯಾಕ್ಸ್ ಬೆನಿಫಿಟ್ಗಾಗಿ ಟ್ಯಾಕ್ಸ್ ಪೇಯರ್ಸ್ಗಳು ಕ್ಲೇಮ್ ಮಾಡಿ ಆ ರೀತಿಯ ಡಿಟೇಲ್ಗಳು ಅವರ ಫಾರ್ಮ್ 16 ಗಳಲ್ಲಿ ಮಿಸ್ ಆಗಿದ್ದರೆ ಈ ರೀತಿಯ ITR ಗಳನ್ನ IT ಡಿಪಾರ್ಟ್ಮೆಂಟ್ ಹೆಚ್ಚಿನ ವ್ಯಾಲಿಡೇಷನ್ ಮತ್ತು ಸ್ಕ್ರೂಟಿನಿಯನ್ನ ಮಾಡುತ್ತಿದೆ. ಇನ್ನು ಅದೇ ರೀತಿಯಾಗಿ ರೀಫಂಡ್ ಅಮೌಂಟ್ ಡಿಲೇ ಆಗಲು ಮತ್ತೊಂದು ಪ್ರಮುಖ ಕಾರಣ ಅಂದರೆ ಡಿಫೆಕ್ಟಿವ್ ITR ಫೈಲಿಂಗ್. ಹೌದು ಫ್ರೆಂಡ್ಸ್, ಟ್ಯಾಕ್ಸ್ ಪೇಯರ್ಸ್ ಏನಾದರೂ ಇನ್ಕಂಪ್ಲೀಟ್ ಅಥವಾ ಇನ್ಕರೆಕ್ಟ್ ITR ಗಳನ್ನ ಸಬ್ಮಿಟ್ ಮಾಡಿದರೆ ಅಂತಹ ಸಂದರ್ಭದಲ್ಲಿ ರೀಫಂಡ್ ಅಮೌಂಟ್ ಡಿಲೇ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ರೀಫಂಡ್ ಅಮೌಂಟ್ ಡಿಲೇ ಆಗಲು ಮತ್ತೊಂದು ಪ್ರಮುಖ ಕಾರಣ ಅಂದರೆ ಅದು ರಾಂಗ್ ಅಥವಾ ಇನ್ವ್ಯಾಲಿಡ್ ಬ್ಯಾಂಕ್ ಅಕೌಂಟ್. ಹೌದು, ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಏನಾದರೂ ತಮ್ಮ ರೀಫಂಡ್ ಅಮೌಂಟ್ ಅನ್ನ ಪಡೆಯಲು ಇನ್ವ್ಯಾಲಿಡ್ ಆದಂತಹ ಬ್ಯಾಂಕ್ ಅಕೌಂಟ್ ಅಥವಾ ರಾಂಗ್ IFSC ಕೋಡ್ ಅನ್ನು ಹೊಂದಿರುವಂತಹ ಬ್ಯಾಂಕ್ ಅಕೌಂಟ್ಗಳನ್ನ ಶೇರ್ ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ರೀಫಂಡ್ ಅಮೌಂಟ್ ಡಿಲೇ ಆಗುತ್ತದೆ. ಸೊ ಫ್ರೆಂಡ್ಸ್, ರೀಫಂಡ್ ಡಿಲೇ ಆಗಲು ಈಗ ನೋಡಿದಂತಹ ಪ್ರಮುಖ ಕಾರಣಗಳ ಹೊರತಾಗಿಯೂ ನೀವು ಕ್ಲೇಮ್ ಮಾಡಿದಂತಹ ರೀಫಂಡ್ ಅಮೌಂಟ್ ಏನಾದರೂ ಜೆನ್ಯೂನ್ ಆಗಿದ್ದರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಎನ್ಕ್ವೈರಿಯನ್ನ ಮಾಡಬಹುದು. ಅದೇ ರೀತಿಯಾಗಿ ನೀವು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಕಂಪ್ಲೇಂಟ್ ಅನ್ನ ಸಬ್ಮಿಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಫೈನಾನ್ಷಿಯಲ್ ಇಯರ್ 2024-25ಗೆ ಸಂಬಂಧಪಟ್ಟಂತಹ ರೀಫಂಡ್ ಅಮೌಂಟ್ ಡಿಲೇ ಆಗಲು ಪ್ರಮುಖ ಕಾರಣಗಳ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.